ನೋಡಿ ಇಲ್ಲಿ ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಮ್ಮ ಕ್ವಾರ್ಟರ್ಸಲ್ಲಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಹಾಗೆ ಕನ್ನಡ ರಾಜ್ಯೋತ್ಸವದ ಜೊತೆಗೆ ನಾವು ಗಣೇಶ ಕೂಡ ಕೂರಿಸಿದ್ದೀವಿ. ಯಾಕಂದರೆ ಗಣೇಶ ಹಬ್ಬದಲ್ಲಿ ಸೋ ಮೆನಿ ರೀಸನ್ಸ್ ನಾವು ಕೂರ್ಸೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾವಿವತ್ತು ಗಣೇಶ ಕೂರಿಸ್ತಾ ಇದ್ದೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಜೊತೆಗೆ ಗಣೇಶ ಕೂರಿಸಿರೋದ್ರಿಂದ ಇದು ರಂಗೋಲಿ ಸ್ಪರ್ಧೆ ಹಾಗೂ ಮಕ್ಕಳಿಗೆಲ್ಲ ಆಟ ಆಡಿಸಿದ್ರು. ದೊಡ್ಡವರಿಗೂ ಕೂಡ ಎಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಫಸ್ಟೇ ಬೆಳಗ್ಗೆನೇ ರಂಗೋಲಿ ಸ್ಪರ್ಧೆ ಇದ್ದಿದ್ದರಿಂದ ಬೆಳಗ್ಗೆನೇ ಎದ್ದು ನಾನು ರಂಗೋಲಿ ಕೂಡ ಬಿಡಿಸಿ ಬಂದಿದ್ದೀನಿ. ರಂಗೋಲಿ ಹೇಗೆ ಬಿಡಿಸಿದ್ದೀನಿ, ಪ್ರೈಸ್ ಬಂತಾ ಇಲ್ವಾ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ನನ್ನ ಹಸ್ಬೆಂಡ್ ರೆಡಿಯಾಗಿ ಪಾಪು ಜೊತೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ರಂಗೋಲಿ ನಾನು ಬಿಡಿಸಿ ಯಾವುದೋ ಗಾಡಿ ಹೋಗ್ಬಿಟ್ಟಿರೋದು 7ರಿಂದ 1 ಚುಕ್ಕಿ ಇಟ್ಟು ಬಿಡಿಸಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೇನು ರಂಗೋಲಿ ಬಿಡೋಕ್ಕೆ ಬರಲ್ಲ, ಬಟ್ ರಂಗೋಲಿ ಬಿಡಿಸ್ಬೇಕು, ನಾನು ಕಾಂಪೀಟ್ ಮಾಡಬೇಕು ಅಂತ ಅನಿಸಿ ನಾನು ಕೂಡ ಬೆಳಗ್ಗೆನೇ ಎದ್ದು ಹೋಗಿ ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದೆ. ಇವಾಗ ಸ್ಯಾರಿ ಎಲ್ಲ ಹಾಕೊಂಡು ಬಂದಿದ್ದೀವಲ್ಲ ಅಂತ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಒಂದೆರಡು ಫೋಟೋಸು ವೀಡಿಯೋಸ್ನ ತೊಗೊತಾ ಇದ್ದೀವಿ. ನೋಡಿ, ಇದೇ ಸ್ಟೇಜು. ಇಲ್ಲಿ ಮುಂದೆ ಮಕ್ಕಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ. ಸೊ ಹಾಗಾಗಿ ಸ್ಟೇಜ್ ಹಾಕಿದ್ದಾರೆ, ಹಿಂದೆ ಗಣೇಶ ಕೂರಿಸಿದ್ದಾರೆ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ. ಆಲ್ರೆಡಿ ಎಲ್ಲರೂ ಇದು ರಂಗೋಲಿ ಸ್ಪರ್ಧೆ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ಅದಾದಮೇಲೆ ಮ್ಯೂಸಿಕಲ್ ಚೇರ್ ಇರುತ್ತೆ ದೊಡ್ಡವರಿಗೆ ಚಿಕ್ಕವರಿಗೆ ಇಬ್ರಿಗೂ. ಅದನ್ನು ನಾವು ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಲಾಸ್ಟಲ್ಲಿ ಬಂದ್ವಿ. ಯಾಕಂದರೆ ಮನೆಗೆ ರೆಡಿಯಾಗಕ್ಕೆ ಹೋಗಿದ್ವಿ, ರಂಗೋಲಿ ಬಿಟ್ಟಿದ್ವಲ್ವ. ಸೊ ಹಾಗಾಗಿ ಟೈಮ್ ಅಲ್ಲೇ ಕಳೆದೋಯ್ತು. ರಂಗೋಲಿ ಬಿಟ್ಟಿದ ತಕ್ಷಣ ಅವರು ಗಣೇಶ ಕೂರಿಸಿದ್ದಾರೆ. ಅದರದ್ದು ಕೂಡ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ನಾನು ಮನೆಗೆ ರೆಡಿಯಾಗಕ್ಕೆ ಹೋಗಿದ್ದರಿಂದ. ಸೊ ಇವಾಗ 3 ಜನನೂ ರೆಡಿಯಾಗಿ ಬಂದಿದ್ದೀವಿ. ಹಾಗೆ ಫಸ್ಟ್ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ಹಾಕ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ನನ್ನ ಮಗಳು ಎದ್ರುಕೊಂಡು ಕೂರ್ತಾನೆ ಇಲ್ಲ. ಹಿಂದಿನ ವರ್ಷ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು. ಇವಾಗ ಅವಳಿಗೆ ಬಿಸಿ ನೀರಲ್ಲಿ ಸ್ನಾನ ಜಾಸ್ತಿ ಮಾಡಿಸಿದ್ರಿಂದ, ನೀರು ಜಾಸ್ತಿ ಹಾಕಿದ್ರೆ ಅವಳಿಗೆ ತುಂಬ ನಿದ್ದೆ ಬರುತ್ತೆ. ಸೊ ಹಾಗಾಗಿ ಆಲ್ರೆಡಿ ಸ್ನಾನ ಮಾಡಿದ ತಕ್ಷಣ ನಿದ್ದೆ ಅವಳಿಗೆ ಬಂದುಬಿಡುತ್ತೆ. ಸೈಲೆಂಟಾಗಿದ್ಲು ಸ್ವಲ್ಪ. ಅದಾದಮೇಲೆ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಪ್ಲೀಸ್ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ದೇವ್ರ ಹತ್ರ ಹೋಗ್ಬರೋಣ ಅಂತ ಹೇಳಿ ಬಂದಿದ್ದಾರೆ. ಮಕ್ಕಳು ನೋಡಿ ಎಲ್ಲರೂ ಆಟ ಆಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಈ ಚಿಕ್ಕ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಆಡಿಸ್ತಿದ್ದಾರೆ. ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ತುಂಬಾ ಮಕ್ಕಳಿದ್ದಾರೆ, ಅಷ್ಟು ಜನಕ್ಕೆಲ್ಲ ಆಟ ಆಡಿಸೋದಕ್ಕೆ ಆಲ್ರೆಡಿ ಸ್ವಲ್ಪ ಟೈಮ್ ಆಗಿ ಹೋಗಿತ್ತು. ಗೇಮ್ಸ್ ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಊಟದ ಟೈಮ್ ಆಯಿತು. ಸೊ ನಾವಿವಾಗ ಊಟಕ್ಕೆ ಬಂದಿದ್ದೀವಿ. ಪಲಾವ್, ಹಾಗೆ ಮೊಸರು ಬಜ್ಜಿ, ಮೊಸರನ್ನ, ಸ್ವೀಟ್ ಎಲ್ಲ ಮಾಡಿಸಿದ್ರು. ಪಾಪು ಇಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಏನು ಅಂದ್ಕೊಳ್ಬೇಡಿ. ನೆಕ್ಸ್ಟ್ ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ. ನೋಡಿ, ಈ ಸರಿ ಸ್ವಲ್ಪ ಕಡಿಮೆನೇ ಜನ ಇದ್ದರು. ಸಂಡೇ ಸ್ವಲ್ಪ ಫಂಕ್ಷನ್ಸ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು. ಇಲ್ಲ ಅಂದಿದ್ರೆ ತುಂಬಾ ಜನ ಇರ್ತಾರೆ. ಏನಮ್ಮ? ಭರತಣ್ಣನ? ಭರತಣ್ಣ ಹಾಯ್ ಹೇಳ್ತಿದ್ದಾನೆ. ಅವನಿಗೂ ಕೂಡ ಗೇಮ್ಸ್ ಎಲ್ಲ ಆಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ, ಅವ್ನು ಸ್ವಿಮ್ಮಿಂಗ್ ಹೋಗೋದ್ರಿಂದ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿದ್ದರಿಂದ ಅವನು ಸ್ವಿಮ್ಮಿಂಗ್ಗೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಯಿತು. ಸೊ ನನ್ನ ಮಗಳು ಆಲ್ರೆಡಿ ಮ್ಯೂಸಿಕಲ್ ಚೇರಿಗೆ ಸಾಂಗ್ ಹಾಕಿರ್ತಾರಲ್ವ, ಅದರಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು ಡ್ಯಾನ್ಸ್ ಮಾಡೋಕ್ಕೆ. ನೋಡಿ, ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರದ್ದು ಸ್ವಲ್ಪ ದೊಡ್ಡವರಲ್ವ. ಸೊ ಅವ್ರು ಹಂಗಾಗಿ ಮ್ಯೂಸಿಕಲ್ ಚೇರ್ ಆಟ ಆಡೋಕ್ಕೆ ಹೋದರೆ ಇವಳು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ಲು.
ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಗ್ರೂಪ್ ಡ್ಯಾನ್ಸಸ್ ಇರುತ್ತೆ ಕಾಂಪಿಟೇಷನ್, ಸೊ ಅವ್ರಿಗೂ ಕೂಡ ಪ್ರೈಸಸ್ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟರು. ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ಮಕ್ಕಳಿಗೆಲ್ಲ ಬೇಜಾರಾಗಬಾರ್ದಲ್ವ. ಸೊ ಹಾಗಾಗಿ ಎಲ್ಲ ಮಕ್ಳಿಗೂ ಕೂಡ ಪ್ರೈಸಸ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಾಡಿದ್ರು. ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ದಯಮಾಡಿ ವೇದಿಕೆಗೆ ಬರೋದಕ್ಕೆ ಜಾಗ ಮಾಡಿಕೊಡಿ. ಮೇಡಮ್ ಸ್ವಲ್ಪ ಮುಂದೆ ಹೋಗಿ. ನಿಜವಾಗ್ಲೂ ಮೇಡಮ್ ತುಂಬಾ ಡಿಸಿಪ್ಲಿನ್ ಆಗಿ ಗೇಮ್ ಆಡ್ತಾ ಇದ್ರು, ನಾವು ಅಬ್ಸರ್ವ್ ಮಾಡಿದ್ವಿ. ಜಸ್ಟ್ ಅಲ್ಲಿ ಫಸ್ಟ್ ಪ್ರೈಸ್ ಮಿಸ್ ಆಯ್ತು. ಹಾರ್ಟಿ ಕಂಗ್ರಾಚುಲೇಷನ್ಸ್ ಮೇಡಮ್. ಅದೇ ರೀತಿ ಪ್ರಥಮ ಬಹುಮಾನ ಶ್ವೇತಾ NA 278 ಬರಲಿ ದೊಡ್ಡದಾದ ಚಪ್ಪಾಳೆ ಈ ವಿಜೇತರಿಗೆ. ಹಾರ್ಟಿ ಕಂಗ್ರಾಚುಲೇಷನ್ಸ್ ಮೇಡಮ್. ಶ್ವೇತಾ NA 278 ಧನ್ಯವಾದಗಳು. ಸರಸ್ವತಿ ಬಾಯ್ NA 245 ಸರಸ್ವತಿ ಬಾಯ್ NA 245 ನಿಜವಾಗ್ಲೂ ಇವರ ಎನರ್ಜಿನ ನಾವು ಮೆಚ್ಚಬೇಕು. ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈ ಏಜ್ ಅಲ್ಲೂ ಕೂಡ ಕಾನ್ಸಂಟ್ರೇಷನ್ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಾವೆಲ್ಲ ಕೂಡ ತಿಳ್ಕೋಬೇಕಾಗಿದೆ. ಅರ್ಧ ಕೈ ಬಗ್ಗದತ್ತಕ್ಕೆ ಬಂದಿತ್ತು ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಸೊ ಅಷ್ಟು ಚಾಚು ತಪ್ಪದ ಗುರಿಯ ಕಡೆಗೆ ಗಮನವನ್ನು ಇರಿಸಿದ್ದಾರೆ. ಧನ್ಯವಾದಗಳಮ್ಮ. ಅದೇ ರೀತಿ ಪ್ರಥಮ ಬಹುಮಾನ ಪುಟ್ಟಮ್ಮ NA 120.
ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು? ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.